ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಕರ್ನಾಟಕ ರಾಜ್ಯದಲ್ಲಿ ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿ ಅಶ್ಲೀಲ ಸಾಹಿತ್ಯವನ್ನು ಬರೆದು ಏನು ಅವರದೇ ಆದಂತಹ ಜನಪದವನ್ನು ಸೃಷ್ಟಿ ಮಾಡಿದ್ದಾರೆ, ಇವರೆಲ್ಲರಿಗೂ ಕೂಡ ಒಂದು ಬಿಗ್ ಶಾಕ್ ಆಗಿದೆ. ಸೊ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡ ಪರ ರಾಜ್ಯದ ಹೋರಾಟಗಾರರ ಬೆಂಬಲ ಹಾಗೂ ಈ ಸಂಗೀತ ಸೇವೆಯಲ್ಲಿ ಉತ್ತಮವಾದಂತಹ ಸಂಗೀತ ಸೇವೆಯನ್ನು ಸಲ್ಲಿಸಿದಂಥವರ ಬೆಂಬಲದೊಂದಿಗೆ ಮತ್ತು ರಾಜ್ಯದ ಒಳ್ಳೆ ಸಂಸ್ಕೃತವಾದಿ ಜನಗಳ ಬೆಂಬಲದೊಂದಿಗೆ ಮತ್ತು ನಮ್ಮ ಸಂಘಟನೆಗಳ ಬೆಂಬಲದೊಂದಿಗೆ ರಾಜ್ಯದಲ್ಲಿ ನಾವು ಹೊಸ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಆರಂಭ ಮಾಡ್ತಾ ಇದ್ದೀವಿ. ಕಾನೂನಿನ ಮೊರೆ. ಯಾವ್ಯಾವ ಕಲಾವಿದರು ಯಾವ್ಯಾವ ಸಂಗೀತವನ್ನು ಹಾಡಿದ್ದಾರೆ, ಎಂತ ಸಂಗೀತಗಳಿವೆ, ಎಂತ ಸಾಹಿತ್ಯಗಳಿವೆ, ಸೊ ಇವೆಲ್ಲವನ್ನೂ ನಾವು ಪರಿಗಣಿಸಿ ಅದನ್ನು ಕಾನೂನಿನ ಮೆಟ್ಟಿಲೇರಿ ಕಾನೂನಿನ ಮುಂದೆ ಇಡ್ತೀವಿ. ಕಾನೂನು ಇದು ಸರಿ, ಈ ಗಾಯಕ ಈ ಹಾಡವನ್ನು ಹಾಡಿದ್ದು ಸರಿ ಅಂತ ಕಾನೂನು ಒಪ್ಪಿಕೊಂಡ್ರೆ ಮುಗ್ದೋಯ್ತು, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ಕಾನೂನು ಆ ಒಂದು ಗೀತೆಯನ್ನು ಒಪ್ಪಿಕೊಳ್ಳುತ್ತಾ, ಅಂತ ಅಶ್ಲೀಲ ಪದವನ್ನು ಒಪ್ಪಿಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡ್ತೀವಿ. ಇನ್ನು ಕೇವಲ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಕಾನೂನಿದೆ ಅಂತಂದ್ರೆ, ಕೇವಲ ಒಂದು ಕೆಟ್ಟ ಶಬ್ದವನ್ನ ಯಾವುದಾದರೂ ಒಂದು ಸ್ಟೇಜ್ ಮೇಲೋ ಎಲ್ಲೋ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟರೆ, ಕೆಟ್ಟ ಪದ ಬಳಕೆಯನ್ನ ಮಾಡಿದ್ರೆ ಅದರ ಮೇಲೊಂದು ಕೇಸ್ ದಾಖಲಾಗುತ್ತೆ, FIR ದಾಖಲಾಗುತ್ತೆ. ಅಂಥದ್ರಲ್ಲಿ ಸಂಗೀತ ಅಂತಕ್ಕಂತಹ ಪವಿತ್ರವಾದ ಈ ಈಜು ವ್ಯವಸ್ಥೆಯಲ್ಲಿ ಅದರಲ್ಲಿ ಅಶ್ಲೀಲ ಪದಗಳನ್ನು ಬಳಸಿದರೆ ಕಾನೂನು ಒಪ್ಪಿಕೊಳ್ಳುತ್ತಾ, ಈ ಪ್ರಶ್ನೆಯನ್ನು ಕೂಡ ನಾವು ಮಾಡ್ತೀವಿ. ನೇರವಾಗಿ ಕಾನೂನು ಮೊರೆ ಹೋಗ್ತೀವಿ. ಯಾವ್ಯಾವ ಗಾಯಕರು ಅದರಲ್ಲಿ ಸಿಕ್ಕಿಬೀಳ್ತಾರೋ ನಮಗೆ ಗೊತ್ತಿಲ್ಲ. ಯಾವುದಕ್ಕೂ ಕೂಡ ನಮ್ಮ ಸಂಘಟನೆಯಾಗಲಿ, ಒಂದು ವಿಚಾರ ಮಾಡಿದ್ದೀನಿ, ನಮ್ಮ ಸಂಘಟನೆ ಆಗಲಿ, ಇನ್ನೊಂದು ಆಗಲಿ, ನಮಗೆ ಸಹಕಾರ ನೀಡ್ತಿರ್ತಕ್ಕಂಥ ಜನಗಳಾಗಲಿ ಅಥವಾ ಇನ್ನೊಂದಾಗಲಿ, ಯಾವುದಕ್ಕೂ ಕೂಡ ಯಾರೂ ಕೂಡ ಬಗ್ಗೋದಿಲ್ಲ. ಅದಕ್ಕೆ ನೇರವಾಗಿ ಯುವರಾಜ್ ಗೌಡ್ರಂತೂ ಯಾವುದಕ್ಕೂ ಬಗ್ಗೋದಿಲ್ಲ. ಸೊ ಇದಂತೂ ನೇರವಾಗಿ ಹೇಳ್ತೀನಿ. ಯಾವ್ಯಾವ ಸಂಗೀತಗಳ ಮೇಲೆ ನಾವು ಕೇಸನ್ನ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಿಮ್ಮ ಜೊತೆಗೆ ನಾನು ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ, ಯಾವ್ಯಾವ ಸಂಗೀತದ ಮೇಲೆ ನಾವೀಗ ಕೇಸನ್ನು ಮಾಡ್ತೀವಿ, ಎಂತ ಸಂಗೀತದ ಮೇಲೆ ನಾವೀಗ ಕೇಸನ್ನು ಮಾಡ್ತೀವಿ. ಒಂದು ಹೆಣ್ಣು ನಿಂದನೆ ಆ ಸಂಗೀತದಲ್ಲಾಗಿದ್ರೆ ಖಂಡಿತ ಆ ಸಂಗೀತವನ್ನು ನಾವು ತೆಗೆದುಕೊಂಡು ಕೇಸ್ ಮಾಡ್ತೀವಿ. ನಂತರ ಇದು ಜನಪದ ತಿಂಡಿ ಸಾಂಗ್ಸ್ ಅಂತ ನೀವು ಅವುಗಳನ್ನು ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಶ್ಲೀಲ ಪದಗಳ ಬಳಕೆ ಆಗಿರುತ್ತೆ. ಆ ತಿಂಡಿ ಸಾಂಗ್ಸ್ಗಳನ್ನು ನಾವು ಬಳಸ್ಕೊಳ್ತೀವಿ. ಯಾವ್ಯಾವ ಕಲಾವಿದ ತಿಂಡಿ ಸಾಂಗ್ ಆಡಿದಾನೋ, ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗ ಆ ಒಂದು ಸಾಂಗ್ದಲ್ಲಿ ಪದ ಬಳಕೆ ಮಾಡಿದ್ದಾನೋ, ಮತ್ತು ಯಾವ ರೀತಿ ಅಂದ್ರೆ ಒಂದು ಕೋಮು ಗಲಿಬೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೋಮು ಗಲಿಬೆ ಆಗುವಂತಹ ಸಂಗೀತ ಸಾಹಿತ್ಯವನ್ನು ಬರೆದಿದ್ದಾನೋ ಆತನ ಮೇಲೂ ಕೂಡ ಕೇಸ್ ಆಗುತ್ತೆ. ನಾವು ಯಾವುದೇ ಗಾಯಕನನ್ನ ನೋಡಿ ಕೇಸ್ ಮಾಡೋದಿಲ್ಲ, ಸಮಾಜದಲ್ಲಿ ಹರಿಬಿಟ್ಟಿರುವಂತಹ ಸಂಗೀತಗಳನ್ನ ನೋಡಿ ಕೇಸ್ ಮಾಡ್ತೀವಿ. ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ನಾವು ಯಾವುದೇ ವಿಚಾರ ಆಗಲಿ, ಸಂಗತಿ ಆಗಲಿ, ಮತ್ತೊಂದಾಗಲಿ, ನಾವು ಯಾವುದೇ ಪರ್ಸನಲ್ ವಿಚಾರವಾಗಿ ಯಾವುದೋ ಒಬ್ಬ ಕಲಾವಿದನನ್ನ ಒಂದು ಮಟ್ಟಕ್ಕೆ ತರಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ. ಸಂಗೀತ ನೋಡ್ತೀವಿ, ಯಾವ ಸಂಗೀತ ನಮಗೆ ಒಂದು ವರ್ಸ್ಟ್ ಅನ್ಸುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಇದು ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ, ಆ ಸಂಗೀತವನ್ನು ತಗೊಂಡು ನಾವು ಹೋಗ್ತೀವಿ. ಆವಾಗ ಕಾನೂನೇ ಈ ಸಂಗೀತವನ್ನು ಯಾರು ಹಾಡಿದ್ದಾರೆ ಅಂತ ಹುಡುಕಿದಾಗ ಸಾಹಿತ್ಯ ಬರೆದವರು, ಆ ಸಂಗೀತ ಹಾಡಿದಂಥ ಕಲಾವಿದ ಎಲ್ಲರೂ ಕೂಡ ಸಿಕ್ಕಿಬಿಡ್ತಾರೆ. ಆವಾಗ ಯಾವ್ಯಾವ ಜನಪದ ಕಲಾವಿದರು ಸಿಕ್ಕಿಬಿಡ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ಕಾನೂನು ಪೊಲೀಸರ ತೆಕ್ಕೆಗೆ ಕೊಡುತ್ತೆ. ಸೊ ನಂತರ ಚರ್ಚೆ ನಡೆಯುತ್ತೆ. ನಂತರ ಅವರಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಕಾನೂನು ವಿಧಿಸುತ್ತೆ. ನಾವು ಶಿಕ್ಷೆ ವಿಧಿಸುವಷ್ಟು ದೊಡ್ಡವರಲ್ಲ, ಅದು ನಮಗೆ ಅವಶ್ಯಕತೆಯೂ ಇಲ್ಲ. ಶಿಕ್ಷೆನ ಕಾನೂನು ಒದಿಸುತ್ತೆ. ಏನು ಒದಿಸ್ಬೇಕು, ಏನು ಬಿಡಬೇಕು ಕಾನೂನು ನಿರ್ಧಾರ ಮಾಡುತ್ತೆ. ನಾವು ನಿರ್ಧಾರ ಮಾಡ್ತಿರೋದಿಷ್ಟೇ, ಸಂಗೀತಗಳನ್ನು ತಗೊಳ್ತೀವಿ, ನೇರವಾಗಿ ಕಾನೂನಿನ ಮೊರೆ ಹೋಗ್ತೀವಿ. ಮತ್ತೆ ಇನ್ನು ಕೆಲವರಿಗೆ ಮುಖ್ಯಸ್ಥರಿಗೆ ನಾವು ಈ ಸಂಗೀತ ಲೋಕದಲ್ಲಿ ಯಾವುದೇ ಸಂಗೀತ ಹಾಡುಗಳು, ಸಾಹಿತ್ಯ ಹಾಡುಗಳು ಬರ್ತಿರಬೇಕಾದ್ರೆ, ಜನಪದ ಹಾಡುಗಳನ್ನು ಇನ್ನು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿರಬಹುದು, ಹಾಡುವ ಮುಂಚೆ ಆ ಸಾಹಿತ್ಯವನ್ನ ವೆರಿಫೈಡ್ ಮಾಡ್ಕೊಂಡು ಹೋಗ್ಬೇಕು. ಅಂತಹ ಒಂದು ಕಾಯ್ದೆಯನ್ನ ಈ ಜನಪದ ಲೋಕಕ್ಕೆ ತರಬೇಕು. ಆಮೇಲೆ ಹಾಡನ್ನ ಬಿಡುಗಡೆ ಮಾಡಬೇಕಾದ್ರೂ ಕೂಡ ಆ ಹಾಡನ್ನ ಒಂದ್ಸರಿ ಕಾನೂನಿನ ಮೊರೆಗೆ ತಂದು ತೋರಿಸಿ ಆಮೇಲೆ ಅದನ್ನ ಬಿಡುಗಡೆ ಮಾಡಬೇಕು. ಅಂತಹ ಒಂದು ಕಾಯ್ದೆ ಅಡಿಯನ್ನ ನಾವು ಖಂಡಿತ ತೆಗೆದುಕೊಂಡು ಬರಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತೀವಿ. ಸೊ ಯಾಕಂತಂದ್ರೆ ಇವತ್ತಿನ ಯುವಕರಾಗಿರ್ಲಿ, ಇವತ್ತಿನ ವ್ಯವಸ್ಥೆ ಆಗಿರ್ಲಿ, ಇವತ್ತಿನ ಚಿಕ್ಕ ಮಕ್ಕಳಾಗಿರ್ಲಿ, ಇವತ್ತಿನ ಶಾಲೆಯಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗಿರ್ಲಿ, ಎಲ್ಲವನ್ನೂ ಕೂಡ ನಾವು ಕಾನೂನಿನ ಮುಂದೆ ಇಡ್ತೀವಿ. ಪ್ರಾರ್ಥನಾ ನಡೀತಿರ್ಬೇಕಾದ್ರೆ, ರಾಷ್ಟ್ರಗೀತೆ ಒಂದು ವ್ಯವಸ್ಥೆಯನ್ನ ಹಾಡ್ತಿರ್ಬೇಕಾದ್ರೆ, ನಡೀತಿರ್ಬೇಕಾದ್ರೆ, ಒಂದು ಪ್ರಾರ್ಥನಾ ಅಂತ ಶಾಲೆಯಲ್ಲಿ ಮುಂಜಾನೆ 10 ಗಂಟೆಗೆ ವ್ಯವಸ್ಥೆ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲೂ ಕೂಡ ಟ್ರ್ಯಾಕ್ಟರ್ಗಳಲ್ಲಿ ತಗಿದರ ಬಾ ತಿಂಡಿ, ಗಂಡ ಸತ್ತ, ಇಂಥ ಸಾಂಗ್ಗಳು ಬೇಜಾನಿದೆ, ತಿಂಡಿಗೆ ಬಿದ್ದಾಳ, ಇಂಥ ಸಾಂಗ್ಸ್ಗಳನ್ನು ಕೂಡ ಟ್ರ್ಯಾಕ್ಟರ್ನಲ್ಲಿ ಹಚ್ಕೊಂಡು ಹೋಗೋದ್ರಿಂದ ಶಾಲೆಯ ಮಕ್ಕಳ ಮನಸ್ಥಿತಿ ಇವತ್ತು
ಸಂಪೂರ್ಣವಾಗಿ ಕೆಟ್ಟು ಹೋಗ್ತಾ ಇದೆ. ಅದರ ಜೊತೆಗೆ ಶಿಕ್ಷಕರಿಗೂ ಮತ್ತು ಶಿಕ್ಷಕರಿಗೂ ಮತ್ತೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೂ ಮುಜುಗರ ಆಗುವಂತಹ ಸಾಂಗ್ಸ್ಗಳನ್ನು ಕೂಡ ಹಾಡಿದ್ದಾರೆ. ಮತ್ತೆ ಹೆಣ್ಣಿನ ಶೀಲದ ಬಗ್ಗೆ ಏನು ಹಾಡುಗಳನ್ನು ಹಾಡಿದ್ದಾರೆ ಅವರ ಮೇಲೂ ಕೂಡ ನೇರವಾಗಿ ನಾವು ಕಾನೂನಿನ ಮೊರೆ ಕೇಸ್ ಹಾಕ್ತೀವಿ. ಸೊ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕರ್ತವ್ಯ. ಇದಂತೂ ಏನು ಸುಮ್ಮನೆ ನಾವು ನಚ್ಕೆರ್ಕಿ ಆಟ ಮಾಡ್ತಾ ಇಲ್ಲ. ಸೊ ನಿಜಕ್ಕೂ ಕೂಡ ಅದು ಯಾವ ಒಬ್ಬ ಜನಪದ ಕಲಾವಿದ ಈಗ ಪೋಕ್ಸೋ ಕೇಸ್ ಮೇರೆಗೆ ಜೈಲಿಗೆ ಹೋಗಿದ್ದಾರೆ. ಸೊ ಆತ ಹೊರಗಡೆ ಬರಲಿ, ಬಂದಾದ್ಮೇಲೆ ನಾವು ಇದನ್ನ ಕಾನೂನನ್ನ ಮೊರೆ ಹೋಗಿ ಸೊ ಖಂಡಿತ ಇದರ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ನೀವು ಅನ್ಕೊಂಡಿರಬಹುದು ಇದೇನು ಅಷ್ಟು ದೊಡ್ಡ ವಿಚಾರ ಆಗಲ್ಲ, ಇದೇನು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಅಂತ. ಬಟ್ ಭಾರಿ ದೊಡ್ಡ ಮಟ್ಟಕ್ಕೇನೆ ಹೋಗುತ್ತೆ. ಯಾಕಂದ್ರೆ ನಾವು ಕಾನೂನಿನ ಮೊರೆ ಹೆಜ್ಜೆ ಇಟ್ಟಿದ್ದೇ ಆದರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನಮಗೂ ಕೂಡ ಗೊತ್ತು. ಯಾಕಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಅಶ್ಲೀಲ ಪದಗಳನ್ನು ನಾವು ನೋಡಿದ್ರೆ 1 ಸೆಕೆಂಡ್ ನಮಗೆ ಗೊತ್ತಿದೆ ಇದು ಕಾನೂನಿಗೆ ಬಾಹಿರವಾಗಿದೆ ಅಂತ. ಅಂಥದ್ರಲ್ಲಿ ಇನ್ನು ಕಾನೂನು ಮೊರೆ ಹೋದ್ರೆ ಕಾನೂನು ಇದನ್ನ ಆಲಿಸದೆ ಬಿಡುತ್ತಾ? ಕಾನೂನು ಇದನ್ನ ನೋಡದೆ ಬಿಡುತ್ತಾ? ಇಂತಹ ಪದ ಬಳಕೆಯನ್ನು ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಜನಪದ ಲೋಕ ಹದಿಗೆಟ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಕೂಡ ಮತ್ತೆ ಎಷ್ಟೋ ಸಂಗೀತವನ್ನು ಹಾಡ್ತಕ್ಕಂಥವರೇ, ಎಷ್ಟೋ ಜನಪದ ಕಲಾವಿದರು ಕೂಡ ನನಗೆ ಸಹಕಾರವನ್ನು ಸಮ್ಮತಿಸಿದ್ದಾರೆ. ಹಾಗೆ ನಮ್ಮ ಸಂಘಟನೆಗೂ ಕೂಡ ಅವರು ಒಂದು ತಮ್ಮ ಬೆಂಬಲದ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಬೆಂಬಲ ನಮಗೆ ನಿಂತ್ಕೊಂಡಿದೆ. ನೀವು ಎಲ್ಲಾದರೂ ತಿಳ್ಕೊಂಡಿರಬಹುದು, ಜನಪದ ಕಲಾವಿದರಿಗೆ ಫ್ಯಾನ್ಸ್ ಇದ್ದಾರೆ, ಜನಪದ ಕಲಾವಿದರಿಗೆ ಬೆಂಬಲವಾಗಿ ನಿಲ್ತಾರೆ, ಬಹಳ ಜನಪದ ಲೋಕವನ್ನ ಪ್ರೀತಿಸ್ತಾರೆ ಅಂತ. ಜನಪದ ಲೋಕ ಪ್ರೀತಿಸೋದು ಅಷ್ಟೇ ಸತ್ಯ. ಆದರೆ ಕರ್ನಾಟಕದ ಸಂಸ್ಕೃತವನ್ನು ಎತ್ತಿ ಹಿಡಿಲಿಕ್ಕೆ ಸಾಕಷ್ಟು ಜನರ ಬೆಂಬಲ ಸಿಗುತ್ತೆ. ಇವತ್ತಲ್ಲ ನಾಳೆ ಜನಪದ ಲೋಕದ ಕಲಾವಿದರಿಗೆ ಕಂಟಕ ತಪ್ಪಿದ್ದಲ್ಲ. ಇದು ಕಾನೂನಿನ ಮೊರೆ ಹೋದ್ರೆ ಯಾವ ರೀತಿ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಾ ಅಂತಕ್ಕಂಥದ್ದನ್ನ ಜನಪದ ಕಲಾವಿದರು ಕೂಡ ಇದನ್ನ ಅರಿವಿಗಿಟ್ಕೊಳ್ಬೇಕು. ಆದಷ್ಟು ಎಲ್ಲಾ ಜನಪದ ಕಲಾವಿದರು ನಾವು ಕಾನೂನಿನ ಮೆಟ್ಟಿಲನ್ನ ಏರುವುದರೊಳಗಾಗಿ ಒಬ್ಬ ಅತ್ಯಾಚಾರಿ ಹೊರಗಡೆ ಬರುವುದರೊಳಗಾಗಿ, ಅತ್ಯಾಚಾರದ ಆರೋಪದ ಮೇಲೆ ಹೋಗಿರ್ತಕ್ಕಂಥ ಒಬ್ಬ ಜಸ್ಟ್ ಆರೋಪಿ ಹೊರಗಡೆ ಬರುವುದರ ಒಳಗಾಗಿ ಸೊ ನೀವು ಈ ಒಂದು ಕೆಲಸವನ್ನ ಮಾಡಿ ಎಲ್ಲರ ಹತ್ರ, ಕರ್ನಾಟಕ ರಾಜ್ಯದ ಜನರ ಹತ್ರ ಮತ್ತು ಕಾನೂನಿನ ಹತ್ರ ಕ್ಷಮೆಯನ್ನು ಕೇಳಿ ಮುಂದೆ ಒಳ್ಳೆಯ ಸಾಹಿತ್ಯಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಈ ಜನಪದ ಕಲಾವಿದರು ಮಾಡಿದ್ರೆ ಖಂಡಿತ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ನಾವು ಕಾನೂನಿನ ಮೊರೆ ಅಂತೂ ಹೋಗೋದಂತೂ ಫಿಕ್ಸ್ ಆಗಿದೆ. ಸೊ ಕಾನೂನಿನ ಮೊರೆ ಹೋಗ್ತೀವಿ, ನಿಮ್ಮ ಮೇಲೆ ಕೇಸ್ಗಳನ್ನು ದಾಖಲು ಮಾಡ್ತೀವಿ. ಯಾರಾದರೂ ಬೆದರಿಕೆಗಳನ್ನು ನಮ್ಮ ಸಂಘಟನೆಗಾಗಿರ್ಬೋದು, ಸಂಘಟನೆಯಲ್ಲಿ ಇರ್ತಕ್ಕಂಥ ಯುವಕರಿಗಾಗಿರ್ಬೋದು, ಅಥವಾ ಯಾರಿಗಾದರೂ ಬೆಂಬಲ ನೀಡ್ತಿರ್ತಕ್ಕಂಥವರಿಗೆ, ಯಾರಿಗಾದರೂ ನೀವು ಜೀವ ಬೆದರಿಕೆ ಆಗಿರ್ಬೋದು, ಅಥವಾ ಇನ್ನೇ ಬೇರೆ ಹೊಡಿತೀವಿ ಬಡಿತೀವಿ ಅಂತಕ್ಕಂಥ ಬೆದರಿಕೆ ಆಗಿರ್ಬೋದು, ಈ ಬೆದರಿಕೆಗಳನ್ನು ಹಾಕಿದರೆ ನೇರವಾಗಿ ಜೈಲಿಗೆ ಹೋಗ್ತೀರಾ. ಇದಂತೂ ಫಿಕ್ಸು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮಲ್ಲಿ ಸ್ಕಿನ್ ಏನು ಒಂದು ಟಚ್ ಆದರೆ ನಿಮ್ಮನ್ನು ಯಾರನ್ನು ಕೂಡ ಬಿಡೋದಿಲ್ಲ. ಅದರಲ್ಲೂ ಕೂಡ ಸಣ್ಣ ಸಣ್ಣ ಮೈಕ್ಸ್ಗಳನ್ನು ಕೂಡ ಪ್ರತಿಯೊಬ್ಬರಿಗೆ ಮತ್ತು ಸಣ್ಣ ಕ್ಯಾಮ್ರಾಗಳನ್ನು ಕೂಡ ಪ್ರತಿಯೊಬ್ಬರ ಸೆಟ್ಗೆ ಸೆಟ್ ಮಾಡಿರ್ತೀವಿ. ನೀವು ಏನೇ ದಬ್ಬಾಳಿಕೆಗಳನ್ನು ಹಾಕಿದ್ರೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ನಿಜವಾಗ್ಲೂ ಜೈಲಿಗೆ ಹೋಗ್ತೀರಾ. ಯಾರು ಜನಪದ ಕಲಾವಿದರ ಹಿಂದೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಸಿದ್ಧರಿದ್ದೀರಿ ಅವರು ನಮ್ಮ ಎದುರಿಗೆ ಬರಬಹುದು. ನಾವು ಕಾನೂನಿನ ಪ್ರಕಾರ ಹೋರಾಟ ಮಾಡ್ತೀವಿ, ನೀವು ನಿಮ್ಮ ಅಡ್ಡದಾರಿಯ ಪ್ರಕಾರ ಹೋರಾಟವನ್ನು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಜನಪದ ಸಾಹಿತ್ಯಗಳನ್ನು ನಾವು ಇಟ್ಕೊಂಡು ಕಾನೂನಿನ ಮೊರೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ನಾವು ದೊಡ್ಡವರು, ನಮ್ಮದು ದೊಡ್ಡತನ ಇದೆ, ಆ ಕಲಾವಿದನ್ನ ಬಿಡಿ, ಈ ಕಲಾವಿದನ ಈ ಸಂಗೀತವನ್ನು ಕ್ಯಾನ್ಸಲ್ ಮಾಡಿ ಅಂತ ಬಂದರೆ ಖಂಡಿತ ಅದಾಗೋದಿಲ್ಲ. ಎಲ್ಲ ಯಾವ್ಯಾವ ಅಶ್ಲೀಲ ಸಾಹಿತ್ಯಗಳಿವೆ. ಸೊ ದಯವಿಟ್ಟು ಇನ್ನೊಂದು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಂಸ್ಕೃತ ಕನ್ನಡ ನಾಡಿನ ಜನರಿಗೆ. ಯಾವ್ಯಾವ ಅಶ್ಲೀಲ ಸಂಗೀತ ಸೇವೆಗಳಿವೆ ಆ ಸೇವೆಗಳನ್ನು ಸಲ್ಲಿಸಿದ್ದಾರೆ, ಯಾವ್ಯಾವ ಅಶ್ಲೀಲ ಹೆಣ್ಣಿಗೆ ಅನ್ಯಾಯವನ್ನು ಆಗುವಂಥ ಹಾಡುಗಳನ್ನು ಹಾಡಿದ್ದಾರೆ, ದಯವಿಟ್ಟು ಇದನ್ನ ನೇರವಾಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಆ ಗೀತೆಯನ್ನು ಸ್ಕ್ರೀನ್ಶಾಟ್ ಹೊಡೆದು ಆ ಸಂಗೀತವನ್ನು ಕೂಡ ಕಳಿಸ್ಕೊಡಿ. ನಾನು ಆ ವ್ಯಕ್ತಿಯ ಮೇಲೂ ಕೂಡ ಕೇಸ್ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಸೊ ಯಾವುದು ನನ್ನ ಇನ್ಸ್ಟಾಗ್ರಾಮ್ ಅಂದರೆ ಯುವರಾಜ್ ಗೌಡ ಮಿರ್ಜಿ ಅಂತಾನೆ ಇದೆ. ಸೊ ನೀವು ಅಲ್ಲಿ ನೇರವಾಗಿ ಹೋಗಿ ನನಗೆ ಬಂದು ಮೆಸೇಜ್ ಮಾಡಿ. ಏನಂತ ಮೆಸೇಜ್ ಮಾಡಿ ಅಂದರೆ, ಸೊ ಒಂದು ಗೀತೆ ತೆಗೆದುಕೊಳ್ಳಿ, ಯಾವ ಗೀತೆ ಹೆಣ್ಣಿಗೆ ಅನ್ಯಾಯವಾಗುವಂಥ ಹಾಡವನ್ನು ಹಾಡಿದೆ, ಹೆಣ್ಣಿನ ಶೀಲದ ಬಗ್ಗೆ ಹಾಳಾಗುವಂಥ ಹಾಡವನ್ನು ಹಾಡಿದೆ ಮತ್ತು ಕೆಟ್ಟ ಮೆಸೇಜ್ ಕೊಡುವಂಥ ಸಾಹಿತ್ಯ ಆಗಿದೆ. ಅದು ಯಾವುದೇ ಕಲಾವಿದ ಹಾಡಿರಲಿ, ಯಾವುದೇ ವ್ಯಕ್ತಿ ಸಾಹಿತ್ಯ ಬರೆದಿರಲಿ, ಅದನ್ನು ನೇರವಾಗಿ ಸ್ಕ್ರೀನ್ಶಾಟ್ ಹೊಡೆದು ಅದನ್ನು ಕಳಿಸುವುದರ ಜೊತೆಗೆ ಆ ಸಂಗೀತವನ್ನು ಕಳಿಸ್ಕೊಡಿ. ಆ ವ್ಯಕ್ತಿಯ ಮೇಲೂ ಕೂಡ ನಾನು ಕೇಸ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಸಂಘಟನೆಯಿಂದ ನಾನು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮರಿಬೇಡಿ, ಎಲ್ಲ ನನ್ನ ಪ್ರೀತಿಯ ಸಂಗೀತ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಮತ್ತು ಅದರ ಜೊತೆಗೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತ ಯಾರ್ಯಾರು ಕಲಾವಿದರಿದ್ದೀರಿ ಮತ್ತು ಅದರ ಜೊತೆಗೆ ಯಾರ್ಯಾರು ಸಂಸ್ಕೃತವನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥ ಬೆಂಬಲವನ್ನು ನೀಡಬೇಕು ಅಂತಕ್ಕಂಥದ್ದು ಒಂದು ವರದಿಯಲ್ಲಿ ನಮ್ಮ ಜೊತೆಗೆ ನಿಲ್ಲಬೇಕು ಅಂದ್ಕೊಂಡಿದ್ದೀರಿ. ಸೊ ದಯವಿಟ್ಟು ಈ ಒಂದು ಅಶ್ಲೀಲವಾದಂಥ ಹಾಡುಗಳನ್ನು ಹುಡುಕಿ ನನ್ನ ಒಂದು ಇನ್ಸ್ಟಾಗ್ರಾಮ್ಗೆ ಕಳಿಸುವಂಥ ಪ್ರಯತ್ನ ಮಾಡಿ. ಆದಷ್ಟು ಬಹಳಷ್ಟು ಸಂಗೀತಗಳನ್ನು ತೆಗೆದುಕೊಂಡು ಹೋಗಿ ಕಾನೂನಿನ ಮೊರೆ ಹೋದರೆ ಎಲ್ಲ ಕಲಾವಿದರಿಗೂ ಕೂಡ ಬಿಸಿ ಮುಟ್ಟತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.